ಮಾರ್ಚ್ 31ರ ಒಳಗಾಗಿ ನೀವೇ ಕೆಲಸ ಮಾಡದಿದ್ದಲ್ಲಿ ನಿಮ್ಮ ರೇಷನ್ ಕಾರ್ಡುಗಳು ಕೂಡ ರದ್ದಾಗಬಹುದು. ಇಂತಹ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನಲ್ಲಿ ಫಾಲೋ ಮಾಡಿ. ಹೌದು, ಮಾರ್ಚ್ 31ರ ಒಳಗಾಗಿ ನೀವು ನಿಮ್ಮ ರೇಷನ್ ಕಾರ್ಡುಗಳಿಗೆ ಈ KYCಯನ್ನು ಮಾಡಿಸದಿದ್ದಲ್ಲಿ ನಿಮ್ಮ ರೇಷನ್ ಕಾರ್ಡುಗಳು ಕೂಡ ರದ್ದಾಗಬಹುದು. ಅದು ಅಲ್ಲದೆ ಈ KYCಯನ್ನು ಮಾಡಿಸದೇ ಹೋದರೆ ಸರ್ಕಾರದಿಂದ ಬರುವಂತಹ ಹಲವು ಯೋಜನೆಗಳು, ಸಬ್ಸಿಡಿಗಳು, ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯದಂಥ ಯೋಜನೆಗಳನ್ನು ಕೂಡ ರದ್ದು ಮಾಡಬಹುದು. ಈ KYCಯನ್ನು ಕುಟುಂಬದ ಯಜಮಾನನಿಗೆ ಅಥವಾ ಯಜಮಾನರಿಗೆ ಮಾತ್ರವಲ್ಲದೆ ಇಡೀ ಕುಟುಂಬದ ಸದಸ್ಯರೆಲ್ಲರಿಗೂ ಮಾಡಿಸುವುದು ಕಡ್ಡಾಯವಾಗಿದೆ. ಅಷ್ಟೇ ಅಲ್ಲದೆ 2 ಅಥವಾ 2ಕ್ಕಿಂತ ಹೆಚ್ಚಿನ ತಿಂಗಳಿನಿಂದ ಅನ್ನಭಾಗ್ಯದಂತಹ ಯೋಜನೆಗಳನ್ನು ಸ್ವೀಕರಿಸದೇ ಹೋದರೆ ಅಂತಹ ರೇಷನ್ ಕಾರ್ಡುಗಳನ್ನು ಕೂಡ ರದ್ದು ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ.